ಹಾಯ್ ಫ್ರೆಂಡ್ಸ್, ಇವತ್ತು ಫ್ರಿಜ್ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಮಕ್ಕಳಂತೂ ಬೈತಾಯಿದ್ರು, ಏನು ಸ್ಟೋರ್ ರೂಮ್ ಥರ ಇಟ್ಕೊಂಡಿದ್ದೀಯಮ್ಮನ ಫ್ರಿಜ್ಜನ್ನ ಫಸ್ಟು ಕ್ಲೀನ್ ಮಾಡು ಅಂತ. ಹಾಗಾಗಿ ಎಲ್ಲ ಐಟಮ್ಸ್ನ ಹೊರಗಡೆ ಹಾಕಿದೆ. ಕೆಲವು ಐಟಮ್ಸ್ದು ಡೇಟ್ ಎಕ್ಸ್ಪೈರಿ ಆದ್ರೂ ಗೊತ್ತಿರಲ್ಲ. ಹಾಗಾಗಿ ಎಲ್ಲ ಎತ್ತಿ ಹೊರಗಡೆ ಹಾಕ್ಬಿಟ್ಟು ಬಿಸಿ ನೀರಿಗೆ ಲೈಮು ಮತ್ತು ಸ್ವಲ್ಪ ಲಿಕ್ವಿಡ್ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ತಿಕ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದು ಕಡೆಯಿಂದ ಕ್ಲೀನಾಗಿ ಈ ಸಾಸ್ ಎಲ್ಲ ಉಯ್ದು ಫುಲ್ಲು ಫ್ರಿಜ್ಜೆಲ್ಲ ನನ್ನ ತುಂಬ ಗಲೀಜಾಗಿತ್ತು. ಹಂಗಾಗಿ ಕ್ಲೀನಾಗೆ ಉಜ್ಕೊಂಡು ಒರೆಸ್ಕೊಂಡು ಬಂದೆ. ಮಕ್ಳಿದ ಮನೇಲಿ ಹಾಗೆ ಅಲ್ವಾ, ಸಾಸ್ ತೊಗೊಂಡು ಉಯ್ಯೋದು, ಹಾಗೆ ತಿರುಗಿ ಇಡೋದು, ಅದೆಲ್ಲ ಅಲ್ಲಲ್ಲೇ ಅಂಟ್ಕೊಂಡು ಬ್ಲ್ಯಾಕ್ ಆಗಿರುತ್ತೆ. ಎಲ್ಲ ಒರೆಸಿ ಕ್ಲೀನ್ ಮಾಡಿಬಿಟ್ಟು ಇಟ್ಟು ಬಾಕ್ಸಲ್ಲೆಲ್ಲ ಹಸಿರು ಮೆಣಸಿನ್ಕಾಯಿ ಮತ್ತು ಲೈಮು ಆಮೇಲೆ ಪುದೀನ ಕೊತ್ತಂಬರಿ ಎಲ್ಲ ಪ್ಲಾಸ್ಟಿಕಲ್ಲಿ ಇಡೋದು, ಬಾಕ್ಸಲ್ಲಿ ಇಡೋದನ್ನ ಬಾಕ್ಸಲ್ಲಿ ಹಾಕ್ಬಿಟ್ಟು ಅದನ್ನೆಲ್ಲ ವಾಶ್ ಮಾಡಿ ಕ್ಲೀನಾಗಿ ಜೋಡಿಸ್ದೆ. ಡೇಟ್ ಎಕ್ಸ್ಪೈರಿ ಆಗೋದೆಲ್ಲ ಬಿಸಾಡಿಬಿಟ್ಟು ಒಳಗಡೆ ಇಟ್ಟೆ. ಎಲ್ಲರ ಎತ್ತಿ ಮಕ್ಕಳು ತಿಂದರೆ ನಮಗೆ ಕಷ್ಟ ಅಲ್ವಾ. ಹಾಗಾಗಿ ಎಲ್ಲ ಐಟಮ್ಸ್ನ ಕ್ಲೀನಾಗಿ ಜೋಡಿಸ್ಬಿಟ್ಟು ಫ್ರಿಜ್ ಹೊರಗಡೆನೂ ಕ್ಲೀನ್ ಮಾಡೋಣ ಅಂತ ಹೇಳಿ ಮೇಲೆ ಎಲ್ಲ ಏನೇನೋ ಇಟ್ಟಿದ್ರು ಮಕ್ಕಳು, ಎತ್ತಿ ಕೆಳಗಡೆ ಹಾಕ್ಬಿಟ್ಟು ಒಂದು ಕಡೆಯಿಂದ ಒರೆಸ್ಕೊಂಡು ಬಂದೆ. ಫ್ರಿಜ್ಜಲ್ಲಿ ಸ್ಟಿಕ್ಕರ್ ಎಲ್ಲ ಅಂಟಿಸಿಟ್ಟಿದ್ರು, ತೆಗೆಯೋಣ ಅಂತ ಟ್ರೈ ಮಾಡಿದೆ. ಅಂತೂ ತೆಗೆದು ಮುಗಿಸ್ದೆ. ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಒರೆಸ್ದೆ. ಚೆನ್ನಾಗಾಯಿತು ನೋಡಿ. ಎಲ್ಲ ಒಂದು ಕಡೆಯಿಂದ ಜೋಡಿಸಿ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್.